ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಬಹಳ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. CET ಮತ್ತು ನೀಟ್ ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳು ಮತ್ತು ಅವರು ಪೇರೆಂಟ್ಸು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪಲ್ಸರಿ ನೀವು ಕಡ್ಡಾಯವಾಗಿ ಕೊನೆವರೆಗೂ ನೋಡಿ. ಯಾಕೆಂದರೆ ಈ ವಿಡಿಯೋನಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಇಲ್ಲಿ KA ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಒಂದು FAQ ಕ್ವಶನ್ಗಳನ್ನು ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋನಲ್ಲಿ ತಮಗೆ ನಿಮಗೆ ಡೌಟ್ ಬಂದಿರುವ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ. ಯಾರಿಗೆ ನೀವು ಒಬ್ಬೊಬ್ಬರಿಗೆ ಒಂದು ಮೆಡಿಕಲ್ ಮಾಡಬೇಕಾಗಿರುತ್ತದೆ ಮತ್ತು ಇಂಜಿನಿಯರಿಂಗ್ದವ್ರಿಗೂ ಮತ್ತು ಫಾರ್ಮಸಿ BSc ನರ್ಸಿಂಗು, ಒಬ್ಬೊಬ್ರಿಗೆ ಸೀಟ್ ಅಲೌಟ್ ಆದವರು, ಸೀಟ್ ಇಷ್ಟ ಆಗಲ್ದವರು, ಮೆಡಿಕಲ್ ಮಾಡೋರಿಗೆ ಇಂಜಿನಿಯರಿಂಗ್ ಸೀಟ್ ಅಲೌಟ್ ಆಗಿರುತ್ತೆ. ಈ ಥರದ ಎಲ್ಲ ಗೊಂದಲಗಳಿಗೆ ಇಲ್ಲಿ ಒಂದು KE ವತಿಯಿಂದ ಅಫಿಷಿಯಲ್ ಆಗಿ ಒಂದು ರಿಸಲ್ಟ್ ಅಂದರೆ ನಿಮಗೆ ಆನ್ಸರ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದೊಂದು ಕ್ವಶನ್ಗಳಿಗೆ ಕಂಪ್ಲೀಟಾಗಿ ಒಂದು ಆನ್ಸರ್ಗಳನ್ನು ಕೊಡ್ತಿದ್ದಾರೆ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಮತ್ತು CET ನೀಟ್ ಒಂದು ಆಪ್ಷನ್ ಎಂಟ್ರಿಗಳನ್ನು ನೀವು ಮಾಡಿದ್ದರೆ ಮತ್ತು ಇವತ್ತು ರಿಸಲ್ಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ನಿಮ್ಮ ರಿಸಲ್ಟ್ಗಳನ್ನು ಚೆಕ್ ಮಾಡಿಕೊಳ್ಳಬಹುದು. ಬನ್ನಿ ಒಂದೊಂದಾಗಿ ನಿಮ್ಮ ಡೌಟ್ಸ್ಗಳು ಇಲ್ಲಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, ಆ ಥರ ಆನ್ಸರ್ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನಿಗೆ ನೋಡಿ, ಆಪ್ಷನ್ ಎಂಟ್ರಿ ಮತ್ತು ಅನುಕು ಸೀಟು ಹಂಚಿಕೆ 2ನೇ ಬಾರಿ ಮಾಡಿದ ಫಲಿತಾಂಶದ ನಂತರ ಪುನರಾವರ್ತಿತ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ರಿಪೀಟೆಡ್ ಕ್ವಶನ್ಗಳಿಗೆ ಇಲ್ಲಿ ನಿಮಗೆ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಮೊದಲನೇ ಕ್ವಶನ್ಸ್ ಏನಿದೆ ನೋಡಿ, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಆದರೆ ನನಗೆ ವೈದ್ಯಕೀಯ ಸೀಟು ಆಸಕ್ತಿ ಇದೆ, ನನಗೆ ವೈದ್ಯಕೀಯ ಸೀಟು ಸಿಗ್ಬೋದಾ ಅಂತ ಒಬ್ಬರು ಕ್ವಶನ್ಸ್ಗಳನ್ನು ಇಲ್ಲಿ ಮಾಡಿದ್ದಾರೆ. ಅಂದರೆ ಇಂಜಿನಿಯರಿಂಗ್ ಸೀಟ್ ಅಲೌಟ್ ಆಗಿದೆ, ಬಟ್ ಅವನಿಗೆ ಒಂದು ಮೆಡಿಕಲ್ ಸೀಟ್ಗಳನ್ನು ಇಲ್ಲಿ ಆಸಕ್ತಿ ಇದೆ, ನನಗೆ ಮೆಡಿಕಲ್ ಸೀಟ್ ಸಿಗ್ಬೋದಾ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕ್ವಶನ್ಸ್ಗಳನ್ನು ಕೇಳಿದ ತಕ್ಷಣ ತಮಗೆ KE ವತಿಯಿಂದ ಏನು ಆನ್ಸರ್ ಬಂದಿದೆ ನೋಡಿ. ಅಭ್ಯರ್ಥಿಗೆ ಸೀಟು ಹಂಚಿಕೆ 4 ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನೋಡಿ, ಮೊದಲನಿಗೆ ನೀವು ಸೀಟ್ಗಳು ಹೆಂಗೆ ಸೀಟ್ ಅಲೌಟ್ ಆಗುತ್ತೆ, ಸೀಟ್ ಮೆಟ್ರಿಕ್ಸು ಮತ್ತು ರ್ಯಾಂಕು, ಅರ್ಹತಾ ನಿಯಮಾನುಸಾರ ಅಭ್ಯರ್ಥಿಯು ಆದ್ಯತಾ ಕ್ರಮಾಂಕದಲ್ಲಿ ದಾಖಲಿಸಿರುವ ಆಪ್ಷನ್ಗಳು, ಅಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನು ಆಪ್ಷನ್ಗಳನ್ನು ಹಾಕಿರ್ತೀರಿ ಮತ್ತು ಮೆಡಿಕಲ್ ಕಟ್ ಆಫ್ ರ್ಯಾಂಕ್ಗಳನ್ನು ಪರಿಶೀಲಿಸಿ ನಿಮಗೆ ಸೀಟು ಸಿಗುತ್ತದೆ ಅಥವಾ ಸಿಗೋದಿಲ್ಲ ಬಗ್ಗೆ ಇಲ್ಲಿ ಅಂದಾಜು ಮಾಡಬಹುದು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇನ್ ಫ್ಯಾಕ್ಟರು ಸೀಟ್ ಮ್ಯಾಟ್ರಿಕ್ಸ್ ನೀವು ಚೆಕ್ ಮಾಡ್ಕೋಬೇಕು ಮತ್ತು ನಿಮ್ಮ ರ್ಯಾಂಕಿಂಗು, ಅದೇ ರೀತಿ ಇಲ್ಲಿ ನೀವು ನಿಮ್ಮ ಒಂದು ಎಲಿಜಿಬಿಲಿಟಿ ಕೂಡ ಇಲ್ಲಿ ಚೆಕ್ ಮಾಡಲಾಗುತ್ತದೆ. ಸೀಟ್ ಮ್ಯಾಟ್ರಿಕ್ಸು ಮತ್ತು ರ್ಯಾಂಕಿಂಗು ಎಲಿಜಿಬಿಲಿಟಿ ನೀವು ಸಿಗೋದಿಲ್ಲ ಎಂಬುದ್ರ ಬಗ್ಗೆ ಇಲ್ಲಿ ನೀವು ಕಟ್ ಆಫ್ಗಳನ್ನು ನೋಡಿಕೊಂಡು ಒಂದು ಅಂದಾಜಾಗಿ ನಿಮಗೆ ತಿಳಿಯುತ್ತದೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಆಗಿದೆ. ಇಲ್ಲಿ 2ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ನಾನು ಒಟ್ಟು 60 ಆಪ್ಷನ್ಗಳನ್ನು ಇಲ್ಲಿ ದಾಖಲಿಸಿದ್ದೇನೆ, ನನಗೆ 30ನೇ ಆಪ್ಷನ್ ಸೀಟು ದೊರಕಿದೆ, ಆದರೆ ನನಗೆ 35ನೇ ಆಪ್ಷನ್ ಸೀಟು ಬೇಕು, ಏನು ಮಾಡಬೇಕು ಅಂತ ಇಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಅದರ ನೋಡಿ, ಆಪ್ಷನ್ ಎಂಟ್ರಿ ಮಾಡುವಾಗ ತಾವು 60 ಆಪ್ಷನ್ಗಳನ್ನು ಇಲ್ಲಿ ಕೊಟ್ಟಿರ್ತೀರಿ, ಅದರಲ್ಲಿ ನಿಮಗೆ 30ನೇ ಆಪ್ಷನ್ ಈಗ ಸೀಟ್ ಅಲೌಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಅದಾದ ನಂತರ ತಮಗೆ 35ನೇ ಆಪ್ಷನ್ಸು ಇಲ್ಲಿ ತಮಗೆ ಒಂದು ಚಲೋ ಕಾಲೇಜ್ ಇರೋದ್ರಿಂದ ಆ ಆಪ್ಷನ್ ಬೇಕಾಗಿರುತ್ತದೆ. ಅವಾಗ ಏನು ಮಾಡಬೇಕು ಇಲ್ಲಿ ನೋಡ್ತಾ ಹೋಗಿ. ಈ ಸ್ಪೆಷಲಿ ಕೇಳೋದಾದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ಒಂದು ಕಾಲೇಜಿನ ಕೆಳಗಡೆ ಇರುವ ಒಂದು ನಿಮಗೆ ಸೀಟ್ಗಳು ಬೇಕಾಗಿದ್ದಲ್ಲಿ ಏನೇನು ಮಾಡಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಅನುಕು ಸೀಟು ಹಂಚಿಕೆಯನ್ನು ಮಾಡಿ ಫಲಿತಾಂಶ ಪ್ರಕಟಿಸುವುದು, ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿ ತಿಳಿಯುವುದಕ್ಕೆ ಅನುಕು ಸೀಟು ಹಂಚಿಕೆಯ ನಂತರ ಅಭ್ಯರ್ಥಿಯು ಆಪ್ಷನ್ಗಳನ್ನು ಸೇರಿಸಲು, ಕ್ರಮಾಂಕ ಬದಲಾಯಿಸಲು, ತೆಗೆದುಹಾಕಲು ಅವಕಾಶವಿರುತ್ತದೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಆಪ್ಷನ್ಗಳನ್ನು ನೀವು ಎಕ್ಸ್ಟ್ರಾ ಆ್ಯಡ್ ಕೂಡ ಮಾಡಬಹುದು, ಡಿಲೀಟ್ ಮಾಡಬಹುದು ಮತ್ತು ತೆಗೆದು ಹಾಕಬಹುದು, ಮೇಲ್ಗಡೆ ಕೆಳಗಡೆ ಚೇಂಜಸ್ ಮಾಡಲು ಇನ್ನೂ ಅವಕಾಶವಿದೆ, ಮಾಡ್ಕೋಬಹುದು ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಮೆರಿಟ್ ಮತ್ತು ಅಭ್ಯರ್ಥಿಗಳ ದಾಖಲಿಸಿರುವ ಆಪ್ಷನ್ಸ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆಯನ್ನು ಮಾಡುವುದರಿಂದ ಅಭ್ಯರ್ಥಿಗಳು ತನಗೆ ಇಷ್ಟವಿರುವ ಹಾಗೆ ಆಪ್ಷನ್ಗಳನ್ನು ಇಲ್ಲಿ ಸೇರಿಸಬಹುದಾಗಿದೆ, ಕ್ರಮಾಂಕ ಬದಲಾಯಿಸಬಹುದಾಗಿದೆ ಮತ್ತು ಇಲ್ಲಿ ಆಪ್ಷನ್ಸ್ಗಳನ್ನು ಡಿಲೀಟ್ ಕೂಡ ಮಾಡಲು ಇಲ್ಲಿ ತಮಗೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿನಿಗೆ ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ಆಪ್ಷನ್ಸ್ಗಳನ್ನು ಮಾರ್ಪಡಿಸಬಹುದು. ಅಂದರೆ 35ನೇ ನಂಬರ್ ಆಪ್ಷನನ್ನು ಅವಶ್ಯಕತೆವಿದ್ದಲ್ಲಿ ಉನ್ನತ ಕ್ರಮಾಂಕದಲ್ಲಿ ಕೂಡ ಇಲ್ಲಿ ನಾವು ನಮೂದಿಸಬಹುದಾಗಿದೆ. 35ನೇ ನಂಬರ್ನ ನಿಮಗೆ ಸೀಟ್ ಬೇಕಾಗಿದ್ದಲ್ಲಿ ಅದನ್ನು ನೀವು 1ನೇ ಆಪ್ಷನ್ ಕೂಡ ಇಲ್ಲಿ
ಹಾಕಲು ತಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಹೊಸದಾಗಿ ಆಪ್ಷನ್ ಎಂಟ್ರಿ ಕೂಡ ಇಲ್ಲಿ ತಮಗೆ ಮಾಡಲು ಒಂದು ತಮಗೆ ಚಾನ್ಸ್ಗಳನ್ನು ಮೊದಲನೇ ಒಂದು ಸುತ್ತಿಗೆ ಇಲ್ಲಿ ಇರುತ್ತದೆ ನೋಡಿ. ಯಾರಿಗೆ ನಿಮಗೆ ಸೀಟ್ ನಮಗೆ ಕೆಳಗಿನ ಸೀಟ್ ಬೇಕು, ಈಗಲೇ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ಸಲಿ ರೀಅರೇಂಜ್ ಮಾಡ್ಕೊಳ್ಳಿ ಮತ್ತು ಹೊಸದಾಗಿ ಕಾಲೇಜ್ ಕೂಡ ನೀವು ಸೇರಿಸಲು ಇಲ್ಲಿ ಅವಕಾಶವನ್ನು KE ಕಡೆಯಿಂದ ತಮಗೆ ಸಿಗಲಿದೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ ಏನು ಕೇಳಿದ್ದಾರೆ. ನನಗೆ ಇಲ್ಲಿ ಅದರ್ಸ್ ಕೋಟಾದಲ್ಲಿ ಅನುಕು ಸೀಟು ಹಂಚಿಕೆಯಲ್ಲಿ ವೈದ್ಯಕೀಯ ಸೀಟು ದೊರಕಿದೆ, ಆದರೆ ನನಗೆ ಅಷ್ಟು ಶುಲ್ಕ ಪಾವತಿಸಲು ಸಾಧ್ಯವಿಲ್ಲ ಅಂತ ಕ್ವಶನ್ಗಳನ್ನು ಕೇಳಿದ್ದಾರೆ. ಅಂದರೆ ಇಲ್ಲಿ ಅದರ್ಸ್ ಕೋಟಾದಲ್ಲಿ ಒಂದು ಮೆಡಿಕಲ್ ಸೀಟ್ ಇಲ್ಲಿ ಯಾರು ಆಪ್ಷನ್ಗಳನ್ನು ಹಾಕಿದ್ರಿ ಅವರಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿರುತ್ತೆ. ಅಂಥ ಅಭ್ಯರ್ಥಿಗಳು ಫೀಸ್ ಕಟ್ಟಲು ಸಾಧ್ಯವಿರಲ್ಲದೆ ಅವರು ಏನು ಮಾಡಬೇಕು ನೋಡಿ, ಸೀಟು ಹಂಚಿಕೆಯ ಸಂಪೂರ್ಣವಾಗಿ ಅಭ್ಯರ್ಥಿಯ ಅರ್ಹತೆ, ಮೆರಿಟ್ ಮತ್ತು ಅಭ್ಯರ್ಥಿಯ ಆದ್ಯತೆ ಕ್ರಮಾಂಕದಲ್ಲಿ ದಾಖಲಿಸುವ ಆಪ್ಷನ್ಗಳ ಅವಲಂಬಿತವಾಗಿರುತ್ತದೆ ಅಂತ ಕೊಟ್ಟಿರ್ತಾರೆ. ನೀವು ಆಪ್ಷನ್ ಎಂಟ್ರಿಗಳನ್ನು ಏನು ಹಾಕಿರ್ತೀರಿ ಅದರ ಮೇಲೆ ಮತ್ತು ನಿಮ್ಮ ಮೆರಿಟ್ ಮೇಲೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತದೆ. ಖಾಸಗಿ ಕಾಲೇಜುಗಳಲ್ಲಿ 4 ವಿಧಗಳ ಸೀಟ್ಗಳು ಇರ್ತವೆ. ಇದರಲ್ಲಿ ನೋಡೋದಾದರೆ ನೋಡಿ, G ಅಂತ ಸೆಲೆಕ್ಟ್ ಆದರೆ ಗೌರ್ಮೆಂಟ್ ಸೀಟು, ಪ್ರೈವೇಟ್ ಸೀಟು ಮತ್ತು ಇಲ್ಲಿ NRI ಸೀಟು ಮತ್ತು ಅದರ್ ಸೀಟ್ನಲ್ಲಿ ತಮಗೆ ಫೀಸ್ಗಳ ತುಂಬ ಡಿಫ್ರೆನ್ಸ್ ಇದೆ. ಒಂದು ಸರಿ ಮಾಹಿತಿ ಪುಸ್ತಕಗಳನ್ನು ಚೆಕ್ ಮಾಡಿಕೊಂಡು ಅಥವಾ ಆಪ್ಷನ್ ಎಂಟ್ರಿ ಮಾಡುವಾಗ ಅಲ್ಲಿ ನಿಮಗೆ ಸೈಡ್ನಲ್ಲಿ ಒಂದು ಕಾಲೇಜಿನ ವೈಸು ಫೀಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿ ಮಾಡಬೇಕಾಗಿ ತಮಗೆ ಇಲ್ಲಿ KE ವತಿಯಿಂದ ಈ ಕ್ವಶನ್ಗೆ ಇಲ್ಲಿ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಕ್ವಶನ್ಸ್ ಕೇಳಿದ್ದಾರೆ ನೋಡಿ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ಗಮನಿಸಬೇಕಾದ ಮುಖ್ಯ ಅಂಶಗಳು ಏನೇನು ನೋಡ್ರಿ. ಮೆಡಿಕಲ್ ಸೀಟು ಮತ್ತು ಡೆಂಟಲ್ ಸೀಟುಗಳಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮೇನಾಗಿ ನೀವು ಆಪ್ಷನ್ ಎಂಟ್ರಿಗಳನ್ನು ಏನೇನು ಮಾಡ್ಕೋಬೇಕು ನೋಡಿ. ಇಲ್ಲಿ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸುಗಳಿಗೆ ಇಚ್ಛೆ ಆಯ್ಕೆಯನ್ನು ದಾಖಲಿಸುವ ಮೊದಲು ಪ್ರತಿ ಕಾಲೇಜಿನಲ್ಲಿ 4 ತರಹದ ಸೀಟುಗಳು ಇದೆ ಎಂಬುದನ್ನು ಅಭ್ಯರ್ಥಿಗಳು ಗಮನಿಸಬೇಕು. ಒಂದೇ ಕಾಲೇಜಿನಲ್ಲಿ 4 ಡಿಫ್ರೆಂಟ್ ಸೀಟ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸರ್ಕಾರಿ ಕಾಲೇಜುಗಳಲ್ಲಿ ಹೊರತುಪಡಿಸಿ ಅಂದರೆ ಪ್ರೈವೇಟ್ ಕಾಲೇಜಸ್ಗಳು ಏನೇವಿದೆ ಅಂಥ ಎಲ್ಲ ಕಾಲೇಜುಗಳಲ್ಲಿ 4 ತರಹದ ಡಿಫ್ರೆಂಟ್ ಫೀಸ್ ಇರುವ ಒಂದು ಸೀಟ್ಗಳನ್ನು ಇಲ್ಲಿ ಇರ್ತವೆ. ಅದರಲ್ಲಿ ನೀವು ಫೀಸ್ಗಳನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಅವರು ನೋಡಿ GPNQ ಅಂತ ಈ ಥರ ಸೀಟ್ಗಳನ್ನು ಡಿವೈಡ್ ಮಾಡಿದ್ದಾರೆ. G ಅಂದರೆ ಇದು ಗೌರ್ಮೆಂಟ್ ಸೀಟು, P ಅಂದರೆ ಪ್ರೈವೇಟ್ ಸೀಟು, ಇದು NRI ಕೋಟಾದಲ್ಲಿ, ಮತ್ತು Q ಅಂದರೆ ಇದು ಅದರ್ಸ್ ಕೋಟಾದಲ್ಲಿ. ಇಲ್ಲಿ ಕ್ರಮಾಂಕ ಹೆಂಗೆ ಹೆಚ್ಚಾಗುತ್ತೆ ಅದೇ ಥರ ಇಲ್ಲಿ ಫೀಸ್ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಅದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿ ಮಾಡಲು ತಮಗೆ ತಿಳಿಸಿದ್ದಾರೆ. ಅದೇ ರೀತಿ ಅಲ್ಲಿ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದ್ರೆ ನೋಡಿ, ನಾನು ಇಂಜಿನಿಯರಿಂಗ್ ಆ್ಯಂಡ್ BSc ಅಗ್ರಿಕಲ್ಚರ್ ಕೋರ್ಸ್ಗೆ 150 ಆಪ್ಷನ್ಗಳನ್ನು ನಮೂದಿಸಿದ್ದೇನೆ, ಆದರೆ ನನಗೆ ಅನುಕು ಸೀಟು ಹಂಚಿಕೆಯಲ್ಲಿ ಯಾವುದೇ ಸೀಟು ಹಂಚಿಕೆಯಾಗಿರುವುದಿಲ್ಲ, ಏನು ಮಾಡಬೇಕು ಅಂತ ಇಲ್ಲಿ ಕ್ವಶನ್ಗಳನ್ನು ಕೇಳಿದ್ದಾರೆ. ನೋಡಿರಿ, ಒಬ್ಬರಿಗೆ ಇಂಜಿನಿಯರಿಂಗು BSc ಅಗ್ರಿ ನೀವು ಒಂದು 150-200 ಆಪ್ಷನ್ ಎಂಟ್ರಿಗಳನ್ನು ಮಾಡಿರ್ತೀರಿ. ಈಗ ಒಂದು ಮಾಕ್ ರಿಸಲ್ಟ್ನಲ್ಲಿ ಯಾವುದೇ ಸೀಟ್ ಹಂಚಿಕೆ ಆಗಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಒಂದು ನೀವು ಏನು ಮಾಡಬೇಕು ನೋಡಿ. ಇಲ್ಲಿ ಅನುಕು ಸೀಟು ಹಂಚಿಕೆ ನಂತರ ಪ್ರಕಟಿಸಲಾಗಿರುವ ಕಟಾಫ್ ರ್ಯಾಂಕ್ಗಳನ್ನು ಪರಿಶೀಲಿಸಿ ಪ್ರತಿ ಆಪ್ಷನ್ಗಳನ್ನು ಸಹ ಪರಿಶೀಲಿಸಿ. ನೀವು ಆಪ್ಷನ್ ಎಂಟ್ರಿಗಳು ಮತ್ತು ಕಟಾಫ್ ರ್ಯಾಂಕ್ಗಳನ್ನು ನೀವು ಒಂದ್ಸರಿ ಕಂಪೇರ್ ಮಾಡಿ ನೋಡ್ಕೋಬೇಕು. ಅನುಕು ಸೀಟು ಹಂಚಿಕೆ ನಂತರ ಅಭ್ಯರ್ಥಿಗಳು ಆಪ್ಷನ್ಗಳನ್ನು ಸೇರಿಸಲು, ಬದಲಾಯಿಸಲು, ತೆಗೆದುಹಾಕಲು ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ತನಗೆ ಇಷ್ಟ ಇರುವ ಹಾಗೆ ಆಪ್ಷನ್ಗಳನ್ನು ತನಗೆ ಆಸಕ್ತಿ ಇರುವ ಕ್ರಮಾಂಕದಲ್ಲಿ ಆಪ್ಷನ್ಗಳನ್ನು ನಮೂದಿಸಬಹುದು. ಅಭ್ಯರ್ಥಿಗಳು ತನಗೆ ಇಷ್ಟ ಇರುವ ಕಾಲೇಜು ಮತ್ತು ಕೋರ್ಸ್ಗಳಿಗೆ ಎಷ್ಟು ಆಪ್ಷನ್ಗಳನ್ನು ಬೇಕಾದರೂ ಇಲ್ಲಿ ದಾಖಲಿಸಬಹುದು. ಇಲ್ಲಿ ಫಿಕ್ಸ್ ಏನು ಇರೋದಿಲ್ಲ, 100 ಹಾಕಬೇಕು, 50 ಹಾಕಬೇಕು, 20 ಹಾಕಬೇಕು ಅಂತ ಇಂತಿಷ್ಟು ಅಂತ ಆಪ್ಷನ್ಗಳನ್ನು ದಾಖಲಿಸಬೇಕು ಎಂದು ನಿಯಮವಿರುವುದಿಲ್ಲ. ನೀವು ಎಲ್ಲ ಕಾಲೇಜ್ಗಳ ಒಂದು ಆಪ್ಷನ್ ಎಂಟ್ರಿ ಕೂಡ ಇಲ್ಲಿ ಮಾಡಬಹುದಾಗಿದೆ. ಯಾರ್ದು ರ್ಯಾಂಕಿಂಗ್ ಜಾಸ್ತಿ ಬಂದಿದೆ ಅವರು ನೀವು ಇರುವ ಎಲ್ಲ ಕಾಲೇಜ್ಗಳಿಗೆ ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿರಿ ಅಂತ KE ವತಿಯಿಂದ ಇಲ್ಲಿ ಒಂದು ಆ ಕ್ವಶನ್ಗೆ ಆನ್ಸರ್ಗಳನ್ನು ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು ನೋಡಿ, ಅನುಕು ಸೀಟು ಹಂಚಿಕೆಯಲ್ಲಿ ನನಗೆ ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿದೆ. ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯಲ್ಲೂ ನನಗೆ ಇದೇ ಸೀಟು ದೊರಕುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಈಗ ಆಲ್ರೆಡಿ ಯಾರಿಗೆ ಒಂದು ಮೆಡಿಕಲ್ ಸೀಟ್ಗಳು ಗೌರ್ಮೆಂಟ್ ಒಂದು ಕೋಟಾದಲ್ಲಿ ಸಿಕ್ಕಿದೆ ಅವರಿಗೆ ಫಸ್ಟ್ ರೌಂಡ್ ರಿಸಲ್ಟ್ನಲ್ಲಿ ಅದೇ ಸೀಟ್ ಸಿಗ್ತತೆ ಇಲ್ಲೋ ಎಂಬುದರಿಗೆ ಸ್ವಲ್ಪ ಜನಕ್ಕೆ ಡೌಟ್ ಅದ. ಅವರು ಏನು ಮಾಡಬೇಕು ನೋಡಿ, ಒಬ್ಬ ವಿದ್ಯಾರ್ಥಿ
ಅಥವಾ ವಿದ್ಯಾರ್ಥಿನಿ ತಾನು ನೀಡಿರುವ ಇಚ್ಛೆಗಳ ಆದ್ಯತೆಗೆ ಅನುಸಾರವಾಗಿ ಅನುಕು ಸೀಟು ಹಂಚಿಕೆ ಆಧಾರದ ಮೇಲೆ ಸಾಂಕೇತಿಕ ಹಂಚಿಕೆಯನ್ನು ಪಡೆಯುತ್ತಾನೆ. ಇದರಿಂದ ಆ ವಿದ್ಯಾರ್ಥಿನಿಗೆ ತಾನು ಈಗಾಗಲೇ ನಮೂದಿಸಿರುವ ಇಚ್ಛೆಗಳನ್ನು ಬದಲಾಯಿಸಿಕೊಳ್ಳಲು ಅಥವಾ ಉಳಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ. ಎಲ್ಲ ಅಭ್ಯರ್ಥಿಗಳು ಈ ಮೊದಲು ನಮೂದಿಸಿರುವ ಮತ್ತು ಆಪ್ಷನ್ಗಳನ್ನು ಬದಲಾಯಿಸಬಹುದಾಗಿದೆ. ಆಪ್ಷನ್ಗಳ ಆದ್ಯತೆ ಬದಲಾಯಿಸುವುದಕ್ಕೆ ಅಥವಾ ತೆಗೆದುಹಾಕುವುದಕ್ಕೆ ಅಥವಾ ಸೇರಿಸುವುದಕ್ಕೆ ಅಥವಾ ಹೊಸ ಆಪ್ಷನ್ಗಳನ್ನು ಆದ್ಯತೆ ಕ್ರಮಾಂಕದಲ್ಲಿ ನಮೂದಿಸುವುದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನು ಇಲ್ಲಿ ನೀಡಲಾಗಿದೆ. ಅನುಕು ಸೀಟು ಹಂಚಿಕೆಯಲ್ಲಿ ದೊರೆತ ಸೀಟು ನೈಜ ಸೀಟು ಹಂಚಿಕೆಯಲ್ಲಿ ಸಿಗಬಹುದು ಅಥವಾ ಸಿಗೋಕ್ಕೆ ಇಲ್ಲ ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಒಂದು ಆಪ್ಷನ್ಸ್ಗಳನ್ನು ನೋಡಿ, ಈಗ ಯಾವುದು ನಿಮಗೆ ರಿಸಲ್ಟ್ಗಳಲ್ಲಿ ಸೀಟ್ ಅಲೌಟ್ ಆಗಿದೆ ಆ ಸೀಟ್ಗಳು ತಮಗೆ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಸಿಗ್ಬೋದು ಅಥವಾ ಸಿಗೋಕ್ಕಿಲ್ಲ. ಯಾಕೆಂದರೆ ಮತ್ತೊಬ್ಬರಿಗೆ ಮತ್ತೊಂದು ಸರಿ ಆಪ್ಷನ್ ಎಂಟ್ರಿಗಳನ್ನು ಹಾಕಲು ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ ಚಾನ್ಸ್ ಕೊಟ್ಟಿರೋದ್ರಿಂದ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಇಲ್ಲಿ ತಮಗೆ ಚೇಂಜ್ ಆಗುವ ಸಾಧ್ಯತೆ ಇರುತ್ತದೆ. ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತಾನೆ, ನೀವು ವೇಟ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ನನ್ನ ರ್ಯಾಂಕ್ ಡ್ಯಾಶ್ ಇದೆ, ನನಗೆ ಅನುಕು ಸೀಟು ಹಂಚಿಕೆಯಲ್ಲಿ ಸೀಟು ಹಂಚಿಕೆ ಆಗಿರುವುದಿಲ್ಲ, ಆದರೆ ನನಗಿಂತ ಕಡಿಮೆ ರ್ಯಾಂಕ್ನಲ್ಲಿ ಇರುವ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆಯಾಗಿದೆ. ಒಬ್ಬರಿಗೆ ಡೌಟ್ ಇರುತ್ತೆ ನೋಡಿ, ನಂದು 50,000 ರ್ಯಾಂಕಿಂಗ್ ಇದೆ, ನನ್ನ ಫ್ರೆಂಡ್ದು 80,000 ರ್ಯಾಂಕಿಂಗ್ ಇದೆ, ನನಗೆ ಸೀಟ್ ಸಿಕ್ಕಿಲ್ಲ ಬಟ್ ಅವರಿಗೆ ಸೀಟ್ ಸಿಕ್ಕಿದೆ, ಅದೆಂಗೆ ಅಂತ ನೀವು ಕ್ವಶನ್ಗಳನ್ನು ಇಲ್ಲಿ ಕೇಳ್ತೀರಿ. ಬಹುಶಃ ಕಡಿಮೆ ರ್ಯಾಂಕ್ ಇರುವ ಅಭ್ಯರ್ಥಿಗಳು ನಮೂದಿಸಿರುವ ಆಪ್ಷನ್ಗಳನ್ನು ಈ ಅಭ್ಯರ್ಥಿ ದಾಖಲೆ ಒಂದು ಆಪ್ಷನ್ ಎಂಟ್ರಿ ನೀವು ಮಾಡಿರುವುದಿಲ್ಲ, ಅದಕ್ಕಾಗಿ ನಿಮಗೆ ಸೀಟ್ ಇಲ್ಲಿ ಅಲಾಟ್ಮೆಂಟ್ ಆಗಿರೋದಿಲ್ಲ. ಅಂದರೆ ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೆ ಆ ಕಾಲೇಜಿಗೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿರುವುದಿಲ್ಲ, ಹೀಗಾಗಿ ನಿಮಗೆ ಆ ಸೀಟನ್ನು ಕೊಟ್ಟಿರುವುದಿಲ್ಲ. ಅದಕ್ಕೆ ಹೇಳೋದು, ಎಲ್ಲ ಆಪ್ಷನ್ ಎಂಟ್ರಿಗಳನ್ನು ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಎಲ್ಲ ಕಾಲೇಜಿಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿ, ಅಥವಾ ಯಾವ ಪ್ರವರ್ಗದ ಸೀಟ್ ಅಭ್ಯರ್ಥಿಗಳು ಅಥವಾ ಯಾವ ಪ್ರವರ್ಗದ ಅಭ್ಯರ್ಥಿಗೆ ಸೀಟು ಹಂಚಿಕೆಯಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಿ. ಕಾಸ್ಟ್ ವೈಸ್ ಕೂಡ ಇಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. ಅವರಿಬ್ಬರು ಕಾಸ್ಟ್ ಸೇಮ್ ಆಗಿದ್ದರೆ ಅಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನ್ಯೂಸ್ ಕಾಸ್ಟ್ ಕೂಡ ಚೇಂಜ್ ಇದ್ದರೆ ಕೂಡ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ಅಂಥವರು ಆಪ್ಷನ್ಗಳನ್ನು ನಮೂದಿಸದೇ ಇದ್ದಲ್ಲಿ ಮತ್ತೊಂದು ಆಪ್ಷನ್ಗಳನ್ನು ತೆಗೆದು ತನಗೆ ಬೇಕಾದ ಆದ್ಯತೆ ಕ್ರಮಾಂಕದಲ್ಲಿ ಮೊದಲನೇ ಸುತ್ತಿನಲ್ಲಿ ಸೀಟಿಗೆ ನಿಗದಿತ ದಿನಾಂಕದೊಳಗೆ ದಾಖಲಿಸಲು ಅವಕಾಶವಿರುತ್ತದೆ. ಅಂದರೆ ಈಗ ಒಬ್ಬೊಬ್ಬರಿಗೆ ಏನಾಗಿದೆ, ಸೀಟ್ ರಿಸಲ್ಟಲ್ಲಿ ನನ್ನ ಫ್ರೆಂಡಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ ಅಂಥವರು ಯಾರಾದ್ರೂ ಡೌಟ್ ಇದ್ದರೆ ಈಗ ಮತ್ತೊಂದು ಸರಿ ಕರೆಕ್ಷನ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ, ನಿಮಗೆ ಅದೇ ಕಾಲೇಜ್ ಬೇಕಾಗಿದ್ದೀರಿ ಆ ಕಾಲೇಜನ್ನು ನೀವು ಇನ್ನೊಂದು ಸರಿ ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿಂದ ಮಾಡಿ ಅದೇ ಸೀಟ್ಗಳನ್ನು ನೀವು ಇಲ್ಲಿಂದ ಪಡೆಯಬಹುದು. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡಿ, ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ನಂತರ ಹೊಸದಾಗಿ ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿ ನೀವು ಮಾಡ್ಬೋದು ಅಥವಾ ಇಲ್ಲೋ ಅಂತ ಕ್ವಶನ್ಗಳನ್ನು ಕೇಳಿದ್ದಾರೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ತಾವು ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿ ನೀವು ಹೊಸದಾಗಿ ಕಾಲೇಜ್ಗಳನ್ನು ಆ್ಯಡ್ ಮಾಡಲು ಬರ್ತದೋ ಇಲ್ಲೋ ನೋಡಿ. ಒಂದು ಬಾರಿ ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕು. ಹೊಸದಾಗಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸಲು ಅಭ್ಯರ್ಥಿಗಳಿಗೆ ಅವಕಾಶವಿರುವುದಿಲ್ಲ ನೋಡಿ. ಫಸ್ಟ್ ರೌಂಡ್ಗೆ ಇವತ್ತು ನಾಳೆ 3 ದಿನ ಏನು ಟೈಮ್ ಇದೆ, ಆಪ್ಷನ್ಗಳನ್ನು ಅಷ್ಟೇ ಹಾಕ್ಕೊಳ್ರಿ. ನೆಕ್ಸ್ಟ್ ರೌಂಡಿಗೆ ನೀವು ಆಪ್ಷನ್ಗಳನ್ನು ಅಲ್ಲಿ ಹೊಸದಾಗಿ ಸೇರಿಸೋಕ್ಕೆ ಆಗೋದಿಲ್ಲ. ಅಭ್ಯರ್ಥಿಗಳು ಆದ್ಯತೆ ಕ್ರಮಾಂಕದಲ್ಲಿ ದಾಖಲಿಸಿರುವ ಇಚ್ಛೆ ಆಯ್ಕೆಗಳನ್ನು ಆಪ್ಷನ್ ಎಂಟ್ರಿಗಳನ್ನು ತೋರಿಸಲಾಗುತ್ತದೆ. ಅಭ್ಯರ್ಥಿಯು ದಾಖಲಿಸಿರುವ ಇಚ್ಛೆ ಆಯ್ಕೆಗಳನ್ನು ತೆಗೆದುಹಾಕಲು ಅಥವಾ ಕ್ರಮಾಂಕ ಬದಲಾಯಿಸಲು ಆಯಾ ಸುತ್ತಿನ ಸೀಟು ಹಂಚಿಕೆ ನಂತರ ಆಪ್ಷನ್ ಚೂಸ್ ಮಾಡಲು ಅವಲಂಬಿತರಾಗಿರುತ್ತಾರೆ. ಮೊದಲನೇ ಸುತ್ತಿನ ನಂತರ ಯಾರಾದರೂ ಹೊಸದಾಗಿ ಕೋರ್ಸ್ಗಳು ಸೇರ್ಪಡೆ ಆದಲ್ಲಿ ಮಾತ್ರ ಅಂಥ ಕೋರ್ಸ್ಗಳಿಗೆ ಇಚ್ಛೆ ದಾಖಲಿಸುವ ಅವಕಾಶವಿರುತ್ತದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನೀವು ಆಪ್ಷನ್ ಎಂಟ್ರಿ ಎಷ್ಟು ಹಾಕಿರ್ತೀರಿ ಅಷ್ಟೇ ಮಾತ್ರ ನಿಮಗೆ ಕಾಲೇಜ್ ಎಂಟ್ರಿಗಳು ನೆಕ್ಸ್ಟ್ ರೌಂಡ್ನಲ್ಲಿ ಸಿಗುತ್ತವೆ. ಹೊಸದಾಗಿ ಆ್ಯಡ್ ಮಾಡಲು ಅವಕಾಶವಿರುವುದಿಲ್ಲ. ಈಗಲೇ ನೀವು ಎಲ್ಲ ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡಿ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಕಾಲೇಜ್ ಅಲೌಟ್ ಆದರೂ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ ಕಾಲೇಜ್ಗಳಿಗೆ ನೀವು ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿಂದ ಮಾಡಿ. ನೆಕ್ಸ್ಟು ಅವು ಉಳಿದ ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಲು ನೀವು ಬಿಟ್ಟಿರುವ ಒಂದು ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಲು 2ನೇ ಸುತ್ತಿಗೆ ಅವಕಾಶವಿರುವುದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಕೊನೆಯದಾಗಿ ಇಲ್ಲಿ ನೋಡೋದಾದರೆ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ನಂತರ ಚಾಯ್ಸ್ ಎಂಟ್ರಿಗಳನ್ನು ಬಿಡಲಾಗುತ್ತದೆ. ಈ ಚಾಯ್ಸ್ ಎಂಟ್ರಿ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೋಡಿ. ಇದರಲ್ಲಿ ಚಾಯ್ಸ್ ಎಂಟ್ರಿಯಲ್ಲಿ ತಮಗೆ 4 ಚಾಯ್ಸ್ಗಳನ್ನು ಸಿಗಲಿದೆ. ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 3 ಹಾಗೂ ಚಾಯ್ಸ್ 4. ಈ ಚಾಯ್ಸ್ 1, 2, 3, 4ಅಲ್ಲಿ ಏನೇನು ಕಂಡೀಷನ್ ಇದೆ ನೋಡಿ. ಚಾಯ್ಸ್ 1ನಲ್ಲಿ ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸು 100% ಒಂದು ಸಂತೋಷವಾಗಿದೆ. ನಿಗದಿತ ಶುಲ್ಕವನ್ನು ಪಾವತಿಸುವ ಮೂಲಕ ಕಾಲೇಜಿಗೆ ಪ್ರವೇಶ ಪಡೆಯಲಾಗುವುದು. ಮುಂದಿನ UGCET ಸುತ್ತುಗಳಿಗೆ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡಿದರೆ ಒಂದು ವೇಳೆ ನಿಮಗೆ ಆಯ್ಕೆಯಾದ ಒಂದು ಕಾಲೇಜ್ಗೆ ನೀವು ಅಡ್ಮಿಷನ್ ಪಡೆಯಬೇಕಾಗುತ್ತದೆ. ನೆಕ್ಸ್ಟ್ ರೌಂಡ್ಗೆ ಹೋಗಲು ತಮಗೆ ಇಲ್ಲಿ ಅವಕಾಶವಿರುವುದಿಲ್ಲ. ಚಾಯ್ಸ್ 2 ಅಲ್ಲಿ ನೋಡಿ, ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸ್ಗೆ ತೃಪ್ತಿಯಾಗಿದೆ, ಆದರೆ ಇನ್ನೂ ಉನ್ನತ ಕ್ರಮಾಂಕದ ಸೀಟುಗಳು ಪಡೆಯಲು ಆಸಕ್ತಿ ಇರುವುದರಿಂದ ಹಂಚಿಕೆಯಾದ ಸೀಟನ್ನು ಇರಿಸಿಕೊಂಡು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಚಾಯ್ಸ್ 2 ಮಾಡಿದರೆ ನಿಮಗೆ ಅಲಾಟ್ ಆದ ಒಂದು ಸೀಟ್ಗಳನ್ನು ಒಂದು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ನೀವು ಇಲ್ಲಿ ಭಾಗವಹಿಸಬೇಕು. ಹೋಲ್ಡ್ ಮಾಡಲು ನಿಮಗೆ ಒಂದು ನಿಗದಿಪಡಿಸಿದ ಒಂದು ಶುಲ್ಕ ಕೂಡ ಇಲ್ಲಿ ಪಾವತಿಸಬೇಕಾಗುತ್ತದೆ ನೋಡಿ. ಮತ್ತು ಮೂರನೇ ಚಾಯ್ಸ್ನಲ್ಲಿ ನೋಡಿ, ಹಂಚಿಕೆಯಾದ ಕಾಲೇಜು ಮತ್ತು ಕೋರ್ಸು ಆಸಕ್ತಿ ಇಲ್ಲ, ಹಂಚಿಕೆಯಾದ ಸೀಟನ್ನು ಬಿಟ್ಟುಕೊಂಡು ಯಾವುದೇ ಸೀಟನ್ನು ಇರಿಸಿಕೊಳ್ಳದೆ ಮುಂದಿನ ಸುತ್ತಿನಲ್ಲಿ ನೀವು ಭಾಗವಹಿಸಬಹುದು. ಚಾಯ್ಸ್ 3ಯಲ್ಲಿ ತಮಗೆ ಸೀಟ್ ಅಲಾಟ್ಮೆಂಟ್ ಆದ ಕಾಲೇಜು ನಮಗೆ ಇಷ್ಟವಾಗಲಿಲ್ಲ ಅಂದರೆ ಅದನ್ನು ನೀವು ಚಾಯ್ಸ್ 3 ಮಾಡಬೇಕು. ನೀವು ಚಾಯ್ಸ್ 3 ಮಾಡಿದರೆ ಸೀಟ್ಗಳನ್ನು ಅದನ್ನು ಡಿಲೀಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತದೆ. ಮತ್ತು ಚಾಯ್ಸ್ 4ನಲ್ಲಿ ಚಾಯ್ಸ್ 4 ಮಾಡೋರು ಭಾಳ ಕೇರ್ಫುಲ್ಲಾಗಿ ಮಾಡಿ. ಒಂದ್ಸರಿ ಚಾಯ್ಸ್ 4 ಮಾಡಿದರೆ ನೀವು ಆಪ್ಷನ್ ಎಂಟ್ರಿಯಿಂದ ಈ ವರ್ಷದ ಒಂದು ಆಪ್ಷನ್ ಎಂಟ್ರಿಯಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗ್ತೀರಿ. ಚಾಯ್ಸ್ 4 ಮಾಡುವಾಗ ಕಂಪಲ್ಸರಿ ನೋಡಿ. ಒಬ್ಬೊಬ್ರಿಗೆ ಏನಾಗುತ್ತೆ, ಈ ವರ್ಷ ನನಗೆ CET ನೀಟ್ ಮೂಲಕ ಯಾವುದೇ ಸೀಟು ಬೇಡ ಅನ್ನೋರು ಚಾಯ್ಸ್ 4 ಮಾಡಿ ಡೈರೆಕ್ಟಾಗಿ ಫ್ರೀಯಾಗಿ ಇಲ್ಲಿ ಎಕ್ಸಿಟ್ ಮಾಡ್ಕೋಬೋದು. ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದ್ದು ನೋಡಿ. ಪಾಸ್ವರ್ಡ್ ಮತ್ತು ರಹಸ್ಯ ಒಂದು ಕೀ ನೋಡಿ, ಗೌಪ್ಯತೆ ಕಾಪಾಡಿಕೊಳ್ಳಿ, ಅಭ್ಯರ್ಥಿಯು ಮಾತ್ರ ಜವಾಬ್ದಾರನಾಗಿರುತ್ತಾನೆ ಅಂತ ಕೊಟ್ಟಿದ್ದಾರೆ. ಪಾಸ್ವರ್ಡು ಮತ್ತು ನಿಮ್ಮ ಸೀಕ್ರೆಟ್ ಕೀಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಇದು ಯಾರಿಗೆ ಸಿಕ್ಕರೆ ನಿಮ್ಮ ಆಪ್ಷನ್ಗಳನ್ನು ಚೇಂಜಸ್ ಮಾಡಲು ಇಲ್ಲಿ ಅವರಿಗೆ ನೀವು ಕೊಟ್ಟಾಗಿರುತ್ತದೆ. ಮತ್ತು ಇಲ್ಲಿ ಟ್ಯಾಂಪ್ರಿಂಗ್ ಕೂಡ ಮಾಡಬಹುದು. ಪಾಸ್ವರ್ಡ್ ಬಹಳ ಮುಖ್ಯವಾಗಿರುತ್ತದೆ ಅಂತ ಇಲ್ಲಿ ಒಂದು ಕೀ ಮೂಲಕ ತಮಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಈ ವಿಷಯದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಾರೆ. ವೀಕ್ಷಕರೇ, ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.